2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 6ನೇ ಅಧ್ಯಾಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 6.2 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 6.2 ಅಲ್ಲಿ ಮೊದಲನೇ ಪ್ರಶ್ನೆ ಏನು, ಏಕಪದೋಕ್ತಿಗಳ ಜೋಡಿಗಳ ಗುಣಲಬ್ಧವನ್ನ ಕಂಡುಹಿಡಬೇಕು. ಹಾಗಾದ್ರೆ ನಿಮಗೆ ಮೊದಲಿಗೆ ಗೊತ್ತಿರಬೇಕು ಏಕಪದೋಕ್ತಿ ಅಂದ್ರೇನು. ಏಕಪದೋಕ್ತಿ ಅಂದ್ರೆ ಏನಂದ್ರೆ ಒಂದೇ ಒಂದು ಪದೋಕ್ತಿಯನ್ನ ಹೊಂದಿರೋ ಬೀಜೋಕ್ತಿಯನ್ನ, ಒಂದೇ ಒಂದು ಪದವನ್ನ ಹೊಂದಿರೋ ಬೀಜೋಕ್ತಿಯನ್ನ ನಾವೇನಂತ ಕರಿತೀವಿ, ಏಕಪದೋಕ್ತಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ, ಮೊದಲನೇ ಪ್ರಶ್ನೆ ಏನೈತಿ, 4 ಇಂಟು 7p ಮೀನ್ಸ್ 4,7p ಐತಿ. ನಾವ್ ಇಲ್ಲಿ ಏನ್ ಮಾಡಿ ಗುಣಲಬ್ಧ ಅಂದಾರ, ಹಾಗಾಗಿ 4 ಇಂಟು 7p ಮಾಡ್ರಿ. 7 28, 28p ತಿಳಿತಾ. ನೆಕ್ಸ್ಟ್ ಹೀಗೆ ನೋಡ್ತಾ ಹೋಗ್ರಿ, ತಿಳಿತಾನೆ ಹೋಗ್ತಾವು. ಮೊದಲನೇ ಲೆಕ್ಕ ತಿಳಿಯೋದಿಲ್ಲ, ಎರಡನೇ ಲೆಕ್ಕ ತಿಳಿಯೋದಿಲ್ಲ, ಮೂರನೇ ಲೆಕ್ಕ ಏನಾಗುತ್ತ ನಿಂತಾನೆ ತಿಳಿತೈತಿ. -4p, 7p ಸಂಖ್ಯಾ ಸಹಗುಣಕ ಯಾವ, -4 7 ಸಂಖ್ಯಾ ಸಹಗುಣಕ. ಹಾಗಾಗಿ -4 ಇಂಟು 7 p ಘಾತ ಏನೈತಿ, ಇದ್ರದ್ದು ಒಂದೈತಿ, ಇದ್ರದ್ದು ಐತಿ, 1 + 1 -7 28 p ಘಾತ 2 ತಿಳಿತಾ. ಮೂರನೇದು ನೋಡ್ರಿ, -4p, -7pq -7pq -4 ಇಂಟು -7 p 1 + 1 q ಮೈನಸ್ ಇಂಟು ಮೈನಸ್ ಪ್ಲಸ್ 7 28 p ನ ಘಾತ p² q. p ನ ಘಾತ 2 ಅಂತ ಓದ್ಬೋದು, p² ಅಂತಾನು ಓದ್ಬೋದು. ನಾಲ್ಕನೇ ಪ್ರಶ್ನೆ ನೋಡ್ರಿ, 4pq ಇಂಟು -3p ಹೌದಾ. 4 ಇಂಟು -3 4 ಇಂಟು -3 pq ಪ್ಲಸ್ 1 ಯಾಕೆ ಘಾತ ಏನೈತಿ, ಒಂದೈತಿ, -4 3 12 p ನ ಘಾತ 4. ಐದನೇ ಪ್ರಶ್ನೆ ನೋಡ್ರಿ, 4p ಇಂಟು 0 ಯಾವುದೇ ಸಂಖ್ಯೆಯನ್ನ 0 ಗುಣಿಸಿದಾಗ ಉತ್ತರ ಏನ್ ಬರ್ತೈತಿ, 0 ಬರ್ತೈತಿ. ಹಾಗಾಗಿ 4p ಇಂಟು 0 0 ತಿಳಿತಾ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಕೋಷ್ಟಕವನ್ನ ಪೂರ್ಣಗೊಳಿಸ್ಬೇಕು. ಅದು ಏನ್ ಮಾಡುವುದರ ಮುಖಾಂತರ, ಗುಣಲಬ್ಧ ಮಾಡುವುದರ ಮುಖಾಂತರ ಕೋಷ್ಟಕವನ್ನ ನಾವೇನ್ ಮಾಡ್ಬೇಕು, ಪೂರ್ಣಗೊಳಿಸ್ಬೇಕು. ಇಲ್ಲಿ ನೋಡ್ರಿ, ಮೊದಲನೇ ಪದ 2x - 5x - 4xy, ಎರಡನೇ ಪದ ಯಾವುದು 2x - 5y - 4xy. ಇವುಗಳನ್ನ ನಾವ್ ಏನ್ ಮಾಡ್ಬೇಕು, ಈಗ ಗುಣಿಸ್ಬೇಕು. 2 ಇಂಟು 2 4, 2 4 x ಇಂಟು x x² ಪ್ಲಸ್ ಇಂಟು ಮೈನಸ್ ಮೈನಸ್ 5 10 x ಇಂಟು y xy ಹೌದಾ. ಪ್ಲಸ್ ಇಂಟು ಮೈನಸ್ ಮೈನಸ್ 4 8 x ಇಂಟು x x² y. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 5 10 x ಇಂಟು y ಮೈನಸ್ ಇಂಟು ಮೈನಸ್ ಪ್ಲಸ್ 5 25 y ಇಂಟು y y². ಮೈನಸ್ ಇಂಟು ಮೈನಸ್ ಪ್ಲಸ್ 5 20 x y ಇಂಟು y y² ಹೌದಾ, ಕರೆಕ್ಟಾ. ನೆಕ್ಸ್ಟ್ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 4 8 x ಇಂಟು x x² y ಮೈನಸ್ ಇಂಟು ಮೈನಸ್ ಪ್ಲಸ್ 5 20 x y ಇಂಟು y y². ಮೈನಸ್ ಇಂಟು ಮೈನಸ್ ಪ್ಲಸ್ 4 16 x ಇಂಟು x x² y ಇಂಟು y y². ಇಷ್ಟೇ. ಇಲ್ಲಿ ಏನ್ ಮಾಡ್ಬೇಕು, ಓರೆಯಾಗಿ ಕ್ರಾಸ್ ಆಗಿ ಏನ್ ಮಾಡ್ಬೇಕು, ಎರಡನ್ನ ಗುಣಿಸ್ಬೇಕು. 2x ಗೆ 2x, 2x ಗೆ -5y, 2x ಗೆ -4x ಒಂದ್ಸಲ ಗುಣಿಸ್ಬೇಕು. ಇನ್ನೊಂದ್ಸಲ -5y ಗೆ 2x, -5y ಗೆ -5y. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು, ಗುಣಿಸ್ತಾ ಹೋಗ್ಬೇಕು. ತಿಳಿತಾ. ನೆಕ್ಸ್ಟ್ ಗುಣಲಬ್ಧವನ್ನ ಕಂಡುಹಿಡಿಯಿರಿ. ಪದೋಕ್ತಿಗಳಿಗೆ ನಾವೇನ್ ಮಾಡ್ಬೇಕು, ಪೈಲೆ ಗುಣಲಬ್ಧವನ್ನ ಕಂಡುಹಿಡಬೇಕು. ಹಾಗಾದ್ರೆ ಮೊದಲನೇ ಲೆಕ್ಕ ನೋಡ್ರಿ, xy, yz, zx ಇವುಗಳನ್ನ ಏನ್ ಮಾಡ್ಬೇಕು, ಗುಣಿಸ್ಬೇಕು. xy ಇಂಟು yz ಇಂಟು zx ಹೌದಾ. ಇಲ್ಲಿನೂ x ಐತಿ, ಇಲ್ಲಿನೂ x ಐತಿ, x ಇಂಟು x x², y ಇಂಟು y y², z ಇಂಟು z z². ಇಷ್ಟೇ. ಘಾತಗಳನ್ನ ಕೂಡಿಸ್ತಾ ಹೋಗ್ರಿ. ಇಲ್ಲಿ ಘಾತ ಸಂಖ್ಯೆ ಎಷ್ಟು ಇರ್ತೈತಲ್ಲ ಅವುಗಳನ್ನ ಏನ್ ಮಾಡ್ಬೇಕು, ಕೂಡಿಸ್ಬೇಕು. ಎರಡನೇ ಪ್ರಶ್ನೆ ನೋಡ್ರಿ, a, -a² a ಕ್ಯೂಬ್ a ಇಂಟು -a² ಇಂಟು a³ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್. a ನ ಘಾತ ಇಲ್ಲಿ ಏನೈತಪ್ಪ, 1 ಐತಿ, 1 + 2 + 3 ಹೌದಾ. 1 + 2 + 3 ಮೈನಸ್ a 2 1 3 3 3 6 ತಿಳಿತಾ. ಈಸಿ ಅದಾವಲ್ಲ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ, ಮೂರನೇ ಪ್ರಶ್ನೆ ಏನೈತಂದ್ರೆ, ಮೂರನೇ ಪ್ರಶ್ನೆ ಒಳಗ 2 ಇಂಟು 4y, 8x²,
16y³ ಹೌದಾ. ಇವಾಗ ಏನ್ ಮಾಡ್ಬೇಕು, ಸಂಖ್ಯಾ ಸಹಗುಣಕಗಳನ್ನ ಒಂದ್ ಕಡೆ ಬರ್ಕೊಂಡೋಣ. 2 ಇಂಟು 4y ಇಂಟು 8y² ಇಂಟು 16y³. ಇವಾಗ ಏನ್ ಮಾಡ್ಕೊಳ್ಳೋಣ, ಸಂಖ್ಯಾ ಸಹಗುಣಕ ಯಾವ್ಯಾವು, 2 ಇಂಟು 4 ಇಂಟು 8 ಇಂಟು 16 ಹೌದಾ. y ಇಲ್ಲಿ ಘಾತ ಏನೈತಿ, 1 ಐತಿ. 1 ಪ್ಲಸ್ 2 ಪ್ಲಸ್ 3 4 8 8 ಎಂಟ್ಲೆ 64 8 ಎಂಟ್ಲೆ 64 64 16ಲೆ 1024 y ಇಲ್ಲಿ ನೋಡ್ರಿ 2 1 3 3 3 6 ತಿಳಿತಾ. 4ನೇ ನೋಡ್ರಿ, 4ನೇ ಪ್ರಶ್ನೆ ಏನೈತೆ ಅಂದ್ರೆ a, 2b 3c 6abc 6abc. ಇಲ್ಲಿ ಏನ್ ಮಾಡ್ಬೇಕು, ಮೊದಲಿಗೆ ಸಂಖ್ಯಾ ಸಹಗುಣಕ ಇಲ್ಲಿ ಏನಿರ್ಲ ಅಂದ್ರೆ ಏನಿರ್ತಪ್ಪ, 1 ಇರ್ತ. 1 ಇಂಟು 2 ಇಂಟು 3 ಇಂಟು 6 ಹೌದಾ. a ಇಲ್ಲಿನೂ a ಐತಿ, 1 ಪ್ಲಸ್ 1 b 1 ಪ್ಲಸ್ 1 c 1 ಪ್ಲಸ್ 1. ಯಾಕ ಘಾತಗಳು ಏನದಾವ, ಇಲ್ಲಿ ಒಂದೊಂದ್ ಇಲ್ಲಿನೂ ಒಂದೈತಿ ಇಲ್ಲಿನೂ ಒಂದೈತಿ. ಹಾಗಾಗಿ ಈ ರೀತಿ ನಾ ಏನ್ ಮಾಡ್ಕೊಂತೀನಿ, ಬರ್ಕೊಂತೀನಿ. 1 2 2 2 3 6 6 36 36 a² b² c² ಇಷ್ಟೇ ತಿಳಿತಾ. 5ನೇ ಪ್ರಶ್ನೆ ನೋಡ್ರಿ, m, ಮೈನಸ್ mn, mnp. ಇಲ್ಲಿನೂ ಕೂಡ ಏನಿಲ್ಲ, ಸಂಖ್ಯಾ ಸಹಗುಣಕಗಳಿಲ್ಲ. ಹಾಗಾಗಿ m ಇಂಟು ಮೈನಸ್ mn ಇಂಟು mnp ಹೌದಾ. m ಇಂಟು m² ಇಂಟು m³ n ಇಂಟು n² p ಒಂದ ಐತಿ, ಒಂದ ಇಟ್ಬಿಡ್ರಿ. ಚಿಹ್ನೆ ನೋಡ್ರಿ, ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ m² n² p. ಬಹಳ ಈಸಿ ರೀ, ಇಲ್ಲೇನಿಲ್ಲ. ಘಾತಾಂಕಗಳನ್ನ ನೋಡ್ಬೇಕು, ಅವುಗಳನ್ನ ಕೂಡಿಸ್ತಾ ಹೋಗ್ಬೇಕು. ಒಂದ ಸಂಖ್ಯೆ ಒಂದಾಗ p ಇತ್ತಂದ್ರ ಹಾಗೆ ಇಟ್ಬಿಡ್ರಿ. ಈಗ ಒಂದೊಂದ ಇರ್ತಾವ, ಅವುಗಳನ್ನ ಏನ್ ಮಾಡ್ಬೇಕು, ಹಾಗೆ ಇಡ್ಬೇಕು. ಸೇಮ್ ಇದ್ದಂತ ಅವುಗಳನ್ನ ನಾವ್ ಏನ್ ಮಾಡ್ಬೇಕು, ಘಾತಾಂಕಗಳನ್ನ ಕೂಡಿಸ್ತಾ ಹೋಗ್ಬೇಕು ತಿಳಿತಾ.